ಮತ್ತೊಬ್ಬರನ್ನು ನೋಯಿಸುವ ಮೊದಲು ಯೋಚಿಸಿ, ಆ ನೋವು ನಿಮಗಾದರೆ ಹೇಗಿರುತ್ತದೆ ಎಂದು. ಹೃದಯ ಅತ್ಯಂತ ಫಲವತ್ತಾದ ಜಾಗ. ಅಲ್ಲಿ ನೀವು ಪ್ರೇಮ, ದ್ವೇಷ, ಪ್ರೀತಿ, ದಯೆ ಏನನ್ನು ಬಿತ್ತಿದರೂ ಸಂಪಾಗಿ ಬೆಳೆಯುತ್ತದೆ. ಅದರಲ್ಲಿ ಬಿಡುವ ಫಲವನ್ನು ನಾವೇ ತಿನ್ನಬೇಕಾಗಿರುವುದು ಕಡ್ಡಾಯ. ಹಾಗಾಗಿ ಬಿತ್ತುವ ಮೊದಲೇ ಫಲದ ಬಗ್ಗೆ ಎಚ್ಚರವಿರಲಿ. ಜೀವನದಲ್ಲಿ ನಿಮ್ಮದಾಗಿರಬೇಕು ಎಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ತಲೆಕೆಡಿಸಿಕೊಳ್ಳಬಾರದು. ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನ ನಾವೇ ನಡೆಸಬೇಕು. ಯೋಚಿಸುವ ರೀತಿ ಸರಿಯಿದ್ದಾಗ ಕುಡಿಯುವ ಅಂಬಲಿ ಗಂಜಿಯಲ್ಲೂ ನೆಮ್ಮದಿಯಿರುತ್ತದೆ. ಸಂಬಂಧಗಳು ಕೈಕೊಡಬಹುದು, ಆದರೆ ದೇವರು ಕೈಬಿಡುವುದಿಲ್ಲ. ನಿಮ್ಮ ಜೀವನದಲ್ಲಿ ಬರುವಂತಹ 6 ಶತ್ರುಗಳು. ಕಂಡದ್ದನ್ನು ಬಯಸುವುದೇ ಕಾಮ, ಬಯಸಿದ್ದು ಸಿಗದಿದ್ದಾಗ ಉಂಟಾಗುವುದೇ ಕ್ರೋಧ, ಬಯಸಿದ್ದು ದೊರೆತರೂ ಇನ್ನಷ್ಟು ಬೇಕೆನ್ನುವುದೇ ಲೋಭ, ಇನ್ನಷ್ಟು ಸಿಕ್ಕಾಗ ಕೈಬಿಟ್ಟು ಹೋಗಬಾರದೆಂಬುದು ಮೋಹ, ಕೈಬಿಟ್ಟು ಹೋಗದೆ ತನ್ನಲ್ಲೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ, ತನ್ನಲ್ಲಿರುವುದೇ ಬೇರೊಬ್ಬರಲ್ಲೂ ಇದೆ ಎಂದು ತಿಳಿದಾಗ ಉಂಟಾಗುವುದೇ ಮತ್ಸರ. ನಿಮ್ಮ ಬೆನ್ನು ಹಿಂದೆ 1000 ಮಾತನಾಡಿದರೆ ನೀವು ಗೆಲುವನ್ನು ಸಾಧಿಸಿದ್ದೀರಾ ಅಂತ ಅರ್ಥ. ಯಾಕೆ ಅಂದ್ರೆ ನಿಮ್ಮ ಎದುರಿಗೆ ನಿಲ್ಲುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಬೆನ್ನು ಹಿಂದೆ ಮಾತನಾಡುವುದಕ್ಕಷ್ಟೇ ಅವರು ಯೋಗ್ಯರು. ಯಾವುದೇ ವ್ಯಕ್ತಿ ನಿಮ್ಮ ಹತ್ತಿರ ಬರಲು 3 ಕಾರಣಗಳಿವೆ: ಭಾವ, ಅಭಾವ ಮತ್ತು ಪ್ರಭಾವ. ಯಾರಾದರೂ ನಿಮ್ಮ ಹತ್ತಿರ ಪ್ರೇಮದಿಂದ ಬಂದರೆ ಅವರಿಗೆ ಪ್ರೀತಿ, ಗೌರವ ಕೊಡಿ. ಯಾರಾದರೂ ಅಭಾವದಿಂದ ಬಂದರೆ ಅವರ ಅವಶ್ಯಕತೆಯನ್ನು ತಿಳಿದುಕೊಳ್ಳಿ, ಅವರಿಗೆ ಸಹಾಯ ಮಾಡಿ. ಯಾರಾದರೂ ಪ್ರಭಾವದಿಂದ ಬಂದರೆ ಗೌರವಿಸಿ. ಯಾವುದೇ ಕಾರಣಕ್ಕೂ ತಿರಸ್ಕರಿಸಬೇಡಿ. ನಿಮ್ಮ ಜೀವನದ ಬಗ್ಗೆ ತುಂಬಾ ಯೋಚಿಸಬೇಡಿ. ಭಗವಂತ ತುಂಬಾ ಯೋಚನೆ ಮಾಡಿಯೇ ನಿಮಗೆ ಜೀವನವನ್ನು ಕೊಟ್ಟಿದ್ದಾನೆ. ಬದುಕಿಗಾಗಿ ಸೂತ್ರಗಳು: ಕೇಳದೆ ಏನೂ ಹೇಳಬೇಡಿ. ಬೇಕಾಬಿಟ್ಟಿಯಾಗಿ ಕರೆದರೆ ಎಂದಿಗೂ ಹೋಗಬೇಡಿ. ಕಷ್ಟಗಳು ಬಂದಾಗ ಹೆದರಬೇಡಿ. ನಿನಗೆ ಬೆಲೆಯಿಲ್ಲದ ಜಾಗದಲ್ಲಿ ಕಾಲು ಇಡಬೇಡಿ. ಚಿಂತಿಸಬೇಡಿ, ಆಗುವುದೆಲ್ಲ ಒಳ್ಳೆಯದಕ್ಕೆ. ಸಮಸ್ಯೆಗಳ ಬಗ್ಗೆ ಎಂದಿಗೂ ಚಿಂತಿಸಬೇಡಿ. ಯಾಕೆ ಅಂದರೆ ಅದರ ಪರಿಹಾರಕ್ಕೆ ಯೋಚಿಸಲು ಇರುವ ಸಮಯವನ್ನು ಅದು ತಿಂದುಬಿಡುತ್ತದೆ. ನೀವು ಪಡೆದಿರುವುದೆಲ್ಲ ನಿಮಗೆ ಇಲ್ಲಿಂದಲೇ ದೊರೆತಿರುವುದು. ನಿಮಗಿರುವುದೆಲ್ಲ ಇಲ್ಲಿಂದಲೇ ಪಡೆದಿರುವುದು. ಇಂದು ನಿಮಗಿರುವುದೆಲ್ಲ ನಿನ್ನೆ ಬೇರೆ ಯಾರದ್ದೋ ಆಗಿತ್ತು. ನಾಳೆ ಅದು ಮತ್ತೆ ಯಾರದ್ದೋ ಆಗಿರುತ್ತದೆ. ಪರಿವರ್ತನೆ ಎಂಬುದು ಪ್ರಕೃತಿಯ ನಿಯಮ. ನಿಮ್ಮ ತಪ್ಪು ಇಲ್ಲದೆ ಯಾರು ಬೇಕಾದರೂ ನಿಮ್ಮನ್ನು ನಿಂದಿಸಿದರೂ, ಪ್ರತೀಕಾರ ತೀರಿಸಿಕೊಳ್ಳಲು ನಿಮ್ಮಿಂದ ಆಗದೇ ಹೋದರೂ ಸಮಯವೇ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ. ಯಾಕಂದ್ರೆ ಅವರು ಮಾಡಿದಂತಹ ಕರ್ಮಗಳನ್ನು ಅವರೇ ಅನುಭವಿಸಬೇಕು. ನಮ್ಮನ್ನು ಯಾರೋ ಮೋಸ ಮಾಡಿದರೆಂದು ನೊಂದುಕೊಳ್ಳುವುದಕ್ಕಿಂತ ನಾವೇ ದುಡುಕಿ ಮೋಸ ಹೋದೆವೆಂದು ಸಮಾಧಾನ ಮಾಡಿಕೊಳ್ಳುವುದು ತುಂಬಾ ಉತ್ತಮ. ನಿನ್ನ ಖುಷಿಯನ್ನು ಬೀಗದ ಕೈ ನಿನ್ನಲ್ಲೇ ಇರಲಿ. ಮತ್ತೊಬ್ಬರ ಬಳಿ ಎಂದಿಗೂ ಕೊಡಬೇಡಿ. ನೀವು ಒಂಟಿ ಅಂತ ನಿಮಗೆ ಅನಿಸುತ್ತಿದೆಯೇ? ಸೂರ್ಯನು ಕೂಡ ಒಂಟೀನೇ. ಆದರೆ ಅವನು ತಾನು ಒಂಟಿ ಎಂದು ತಿಳಿದುಕೊಂಡು ಅವನು ದಿನಾಲೂ ಪ್ರಪಂಚವನ್ನು ಬೆಳಗುವುದನ್ನು ಬಿಡುವುದಿಲ್ಲ. ಸತ್ತ ಮೇಲೆ ಮಲಗುವುದು ಇದ್ದೇ ಇದೆ. ಬದುಕಿದ್ದಾಗ ಎದ್ದು ಏನನ್ನಾದರೂ ಸಾಧಿಸು. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನೊಂದಿಗೆ ನಾಳೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.